ಬೆಂಕಿ ಇಲ್ಲದೆ ಹೊಗೆಯಾಗಡಲ್ಲ ಅಂತ ಹಿರಿಯರು ಹೇಳಿದ್ದಾರೆ. ರನ್ಯಾರಾವ್ ಚಿನ್ನ ಕಳ್ಳಸಾಗಣೆ ಬಗ್ಗೆ ವಿಜೇಂದ್ರ ಅವರ ಪ್ರತಿಕ್ರಿಯೆ ಇದೆ. ರನ್ಯಾರಾವ್ ಹಿರಿಯ ಪೊಲೀಸ್ ಅಧಿಕಾರಿಯ ಮಗಳು. ಸಚಿವರೊಬ್ಬರ ಬಲ ಇದೆ ಅನ್ನೋದು ಮತ್ತೊಂದು ವಿಚಾರ. ಈ ಬಗ್ಗೆ ಸಮಗ್ರ ತನಿಖೆಯಾಗಬೇಕು ಅಂತ ವಿಜೇಂದ್ರ ಆಗ್ರಹಿಸ್ತಾ ಇದ್ದಾರೆ. ರಂಭಾಪುರಿ ಪೀಠದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ರಹಿಸಿದ್ದಾರೆ. ನೋಡಿ, ಯಾರೇ ಇದ್ರೂ ಕೂಡ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ನಾವು ಆ ಸಚಿವರು ಇರ್ಬೋದು, ಈ ಸಚಿವರು ಇರ್ಬೋದು ಅಂತ ಹೇಳಿ. ಈಗ CBI ಇದೆ, DRI ಅವರು ಎಂಟ್ರಿ ಆಗಿದ್ದಾರೆ. ಹೇಳಿದ್ರೆ ಏನಾದರೂ ಮಾಹಿತಿ ಕೊಟ್ಟರೆ ಆ್ಯಕ್ಷನನ್ನು ತಗೋಬೋದು. ಸುಮ್ಮನೆ BJP ಅವರು ಇಬ್ಬರು ಸಚಿವರು ಕೈವಾಡ ಇದೆ ಅಂತ ನಮ್ಮ ಯಾರು BJP ರಾಜ್ಯಾಧ್ಯಕ್ಷರು ಹೇಳಿದ್ರು. ಈಗ ಯತ್ನಾಳ್ ಅವ್ರು ಏನು ಹೇಳ್ತಾರೆ ಅಂದರೆ ವಿಜೇಂದ್ರ ಅವರಿಗೆ ದುಬೈ ಬಗ್ಗೆ ಭಾಳಷ್ಟು ಅನುಭವ ಇದೆ ಅಂತ. ಹೌದಾ ಇಲ್ಲ? ನಾವೆಲ್ಲ ಹೇಳ್ತಾ ಇರೋದು. ಯತ್ನಾಳ್ ಅವ್ರು ಹೇಳಿರೋದು ದುಬೈನಲ್ಲಿ ವಿಜೇಂದ್ರ ಅವ್ರದ್ದು ಸಾಕಷ್ಟು ದುಡ್ಡಿದೆ ಅಂತ, ದುಬೈಗೆ ಹೋಗೋದು ಬರೋದಿದೆ ಅಂತ. ಅವ್ರಿಗೆ ಗೊತ್ತಿರ್ಬೋದು, ಮಾಹಿತಿ ಇದ್ದರೆ ಕೊಡಲಿ, ವಿ ವಿಲ್ ಟೇಕ್ ಆ್ಯಕ್ಷನ್. ತನಿಖೆ ಕೊಡಲಿ. CBI ಅವ್ರದ್ದೇ ಸಂಸ್ಥೆ ಅಲ್ವಾ, DRI ಅವ್ರದ್ದೇ ಸಂಸ್ಥೆ ಅಲ್ಲ. ಯಾರು ಬೇಡ ಅಂದಿರೋದು? ಸುಮ್ಮನೆ ಗಾಳಿನಲ್ಲಿ ಗುಂಡು ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ. ದಾಖಲೆಗಳು ಕೊಡಿ, ಹೆಸರುಗಳು ಹೇಳಿ, ದೆನ್ ವಿ ವಿಲ್ ಸಿ ವಾಟ್ ನೀಡ್ಸ್ ಟು ಬಿ ಡನ್. ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತೇಳಿ ಹಿರಿಯರು ಹೇಳ್ತಾರೆ. ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಯಾರ್ದೋ ಬೆಂಬಲ ಇಲ್ಲದೇ ಆಗೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಹಿರಿಯ IPS ಅಧಿಕಾರಿಯ ಮಗಳು ಒಂದು ಕಡೆ ಆದರೆ, ಸಚಿವರ ಅವಳ ನಿಕಟ ಸಂಪರ್ಕ ಇತ್ತು ಅಂದರೆ, ಬೆಂಬಲ ಇತ್ತು ಅನ್ನೋದನ್ನು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಹಾಗೆ ಎಲ್ಲವೂ ಕೂಡ ಸತ್ಯಾಂಶ ತನಿಖೆ ನಂತರ ಹೊರಬೀಳ್ತದೆ. ಇನ್ನು ವಿಜೇಂದ್ರಗೆ ದುಬೈ ಜೊತೆ ನಂಟು ಹೆಚ್ಚು ಎನ್ನುವಂತಹ ಆರೋಪಕ್ಕೆ, ಕಾಂಗ್ರೆಸ್ನ ಈ ಆರೋಪಕ್ಕೆ ಶಾಸಕ ಭರತ್ ಶೆಟ್ಟಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏರ್ಪೋರ್ಟ್ನಿಂದ ತಪಾಸಣೆ ನಡೆಸದೆ ಹೇಗೆ ಬರ್ತಾರೆ? ಪೊಲೀಸ್ ಪಡೆ ಯಾಕೆ ಬಳಕೆಯಾಗ್ತಾ ಇದೆ? ಕಾಂಗ್ರೆಸ್ ಸಚಿವರಿಗೆ ಹೆದರಿಕೆ ಶುರುವಾಗಿದೆ. ನಿನ್ನೆ ಡಲ್ ಆಗಿ ಕೂತವರಿಗೆ ಅರ್ಥ ಆಗುತ್ತೆ ಅಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ವಿಧಾನಸೌಧದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಪ್ರೋಟೋಕಾಲ್ ದುರ್ಬಳಕೆ ವಿಚಾರ, ಸಚಿವರುಗಳ ಪ್ರಭಾವ ಇದೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಹಾಗೆ ವಿಜೇಂದ್ರ ವಿರುದ್ಧ ಕಾಂಗ್ರೆಸ್ ನಾಯಕರು ಕೊಟ್ಟಂತಹ ಹೇಳಿಕೆಗೂ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನೋಡಿ, ಮೊದಲನೇದಾಗಿ ನಮ್ಮ ಕನ್ಸರ್ನ್ ಏನಂತ ಹೇಳಿದ್ರೆ, ಒಂದು ಗೋಲ್ಡ್ ಸ್ಮಗ್ಲರು ಏರ್ಪೋರ್ಟಿಂದ ಹೊರಗೆ ಬರುವಂಥ ಸಮಯದಲ್ಲಿ ಏನೂ ಚೆಕ್ಕಿಂಗ್ ಆಗದೆ, ಏನೂ ಫ್ರಿಸ್ಕಿಂಗ್ ಆಗದೆ, ಗೌರ್ಮೆಂಟ್ ಪ್ರೋಟೋಕಾಲು, ಗೌರ್ಮೆಂಟ್ ಆಫ್ ಪೊಲೀಸ್ ಆಫೀಸರ್ಸನ್ನು ಪ್ರೋಟೋಕಾಲ್ ಒಂದಿಗೆ ವಿದೌಟ್ ಚೆಕ್ಕಿಂಗ್ ಹೊರಗೆ ಬರ್ತಾರೆ ಇರೋದೇ ನಮ್ಮ ಕನ್ಸರ್ನ್. ಇದ್ರ ಹಿಂದೆ ರಾಜಕೀಯ ಕೈವಾಡ ಇದ್ದೇ ಇರ್ತದೆ, ರಾಜಕೀಯ ಕೈವಾಡ ಇದ್ದೇ ಇದೆ. ಯಾಕಂದ್ರೆ ಅಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಇಷ್ಟು ದೊಡ್ಡ ಪೊಲೀಸ್ ಸಿಸ್ಟಮನ್ನು ನೀವು ಮಿಸ್ಯೂಸ್ ಮಾಡ್ತಾ ಇದ್ದೀರಿ. ನಮ್ಮ ಕನ್ಸರ್ನ್ ಅದು. ಈಗ ಇವರು ಹಿಟ್ ಅಂಡ್ ರನ್ ಆಗಿ ಅವರ ಮೇಲೆ ಏನು ಅಪವಾದ ಬಂದಿದೆ ಅದಕ್ಕೆ ಅವರು ಉತ್ತರ ಕೊಡಲಿ. ಯಾಕೆ ಪೊಲೀಸ್ ಫೋರ್ಸ್ ಯೂಸ್ ಆಗ್ತಾ ಇದೆ, ಯಾಕೆ ಪ್ರೋಟೋಕಾಲ್ ಕೊಡ್ತಾ ಇದ್ದಾರೆ, ಯಾಕೆ ಸ್ಮಗ್ಲಿಂಗ್ ಮಾಡುವಂಥ ವ್ಯಕ್ತಿ ಫ್ರಿಸ್ಕಿಂಗ್ ಆಗದೆ, ಚೆಕ್ಕಿಂಗ್ ಆಗದೆ ಹೇಗೆ ಹೊರಗೆ ಬರ್ತಾ ಇದ್ರು, ಎಷ್ಟು ಸತಿ ಇದಾಗಿದೆ, ಅದಕ್ಕೆಲ್ಲ ಉತ್ತರ ಕೊಡಲಿ ಅವರು. ಈಗ ಸೆಂಟ್ರಲ್ ಗೌರ್ಮೆಂಟಿನ ರೆವಿನ್ಯೂ ಸಿಸ್ಟಮ್ ಡೈರೆಕ್ಟರ್ ಆಫ್ ರೆವಿನ್ಯೂ ಸಿಫರ್ಸ್ ಅವರು ಹಿಡಿದ ಕಾರಣ ಈಗ CBI ಎನ್ಕ್ವೈರಿ ಆಗ್ತಾ ಇದೆ. ಎನ್ಕ್ವೈರಿ ಆಗುವಾಗ ನಮ್ಗೆ ಎಲ್ಲರೂ ಸಹ ತಿಳಿತದೆ. ಇವರೆಲ್ಲರೂ ಸಹ ಈಗ ಬಾಯಿ ಬಂದಾಗೆ ಮಾತಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಎಲ್ಲೋ ಒಂದು ಕಡೆ ಚಳಿ ಕೂತಿದೆ, ಅದು ಸ್ವಲ್ಪ ಹೆದರಿಕೆ ಆಗಲಿ ಸ್ಟಾರ್ಟ್ ಆಗಿದೆ. ಎಲ್ಲೋ ಇನ್ನು ನಮ್ಮ ಹೆಸರು ಬರ್ತದೆ, ಎಲ್ಲರೂ ಇನ್ವಾಲ್ವ್ ಆಗಿ ತೋರ್ತಿದ್ದಾರೆ. ಯಾರೆಲ್ಲ ಮಂತ್ರಿಗಳು ನಿನ್ನೆ ಡಲ್ ಆಗಿ ಕೂತಿದ್ದಾರೆ ಅವ್ರ ಬಗ್ಗೆ ಎಲ್ಲರೂ ಸಹ ಗಮನ ಹರಿಸೋದು ಒಳ್ಳೆಯದು.